ಮೊದಲ ಬಾರಿಗೆ 2 ದಿನ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ನೀರನ್ನ ಸ್ಟೋರೇಜ್ ಮಾಡೋದಕ್ಕೆ ನಮ್ಮ ಬಳಿ ವ್ಯವಸ್ಥೆ ಇಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು. ಆದ್ರೆ ನೀರನ್ನ ಹೆಚ್ಚಾಗಿ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಹರಿವಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದೀವಿ. ಪೂರ್ಣ ಬತ್ತುವ ನದಿಯಂತಿದೆ ಇವತ್ತಿನ ಚೆನಾಬ್ ಮಾರ್ಗ. ಕಳೆದ 2 ದಿನಗಳ ಹಿಂದೆ ಬಂದ್ ಆಗಿದ್ದಂತ ಹರಿವು ಬೆಳಗ್ಗೆಯಿಂದ ತಾತ್ಕಾಲಿಕವಾಗಿ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಭಾರತದ ಕಾಶ್ಮೀರದಲ್ಲಿರುವಂತಹ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಂನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದ್ರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನ ಆರಂಭ ಮಾಡಿರುವಂತದ್ದು ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಂನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ನಿಮ್ಗೆ ತೋರಿಸ್ತಿರುವಂತಹ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂತದ್ದು ಕೇವಲ ಒಂದು ಗೇಟ್ ನಲ್ಲಿ, ಅಂದ್ರೆ ಸ್ಲರ್ರಿ ಗೇಟ್ ಅಂತ ಏನ್ ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದ್ರೆ ಸುತ್ತಮುತ್ತಲು ಇರುವಂತ ಹಳ್ಳಿಗಳಿಗೆ ನೀರು ನುಗ್ಗುವಂತ ಭೀತಿ ಇರೋದ್ರಿಂದ ಇಲ್ಲಿರುವಂತ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನ ಮನವಿ ಮಾಡಿ ಆ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿಸಿರುವಂತದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಸ್ಥಳದಲ್ಲಿ ನಾವಿರುವಂತದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ ಇಲ್ಲಿ NIA ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ CISF ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನ ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರುವಂತಹ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಂನಿಂದ ತುಂಬಾ ಕ್ಲಿಯರ್ ಆಗಿ ಕಾಣುತ್ತಿದೆ. ಒಂದೇ ಒಂದು ಸಣ್ಣ ಗೇಟ್ ನಲ್ಲಿ ನೀರಿನ ಹರಿವನ್ನ ಬಿಟ್ಟಿರುವಂತದ್ದು. ನಿನ್ನೆ ಮೊನ್ನೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನ ನಿಲ್ಲಿಸಲಾಗಿತ್ತು. ಕೊಂಚ ಪ್ರಮಾಣದ ಹರಿವು ಕೂಡ ಇರಲಿಲ್ಲ. ಆದ್ರೆ ಸ್ಥಳೀಯರ ಬೇಡಿಕೆಯಿಂದಾಗಿ, ಗ್ರಾಮಸ್ಥರ ಬೇಡಿಕೆಯಿಂದಾಗಿ, ಸ್ಥಳೀಯ ಮುಖಂಡರ ಬೇಡಿಕೆಯಿಂದಾಗಿ ಸಣ್ಣ ಪ್ರಮಾಣದ ಹರಿವನ್ನ ಇವಾಗ ಪಾಕಿಸ್ತಾನಕ್ಕೆ ಬಿಟ್ಟಿರುವಂತದ್ದು. ಇವಿಷ್ಟು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಜಲಯುದ್ಧವನ್ನ ಕೇವಲ ಇದೊಂದು ಡ್ಯಾಮ್ ನಿಂದ ಮಾತ್ರವಲ್ಲ, ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಡ್ಯಾಂನಿಂದಲೂ ಮಾಡಿರುವಂತದ್ದು. ಬಗ್ಲಿಹಾರ್ ಡ್ಯಾಂನ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತೋರಿಸಿದೆ. ಇದು ಸದ್ಯದ ಮಟ್ಟಿಗೆ ಒಂದು ಗೇಟ್ನಿಂದ ನೀರನ್ನು ಬಿಡಲಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸ್ಟಾಪ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನೊಂದು ಮಾಹಿತಿ ಬಂದಿದ್ದು. ಇದಾಗಿತ್ತು ಈ ಸದ್ಯದ ಮಟ್ಟಿಗಿನ ಮಾಹಿತಿ. ಇಂತಹ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV. ಮೊದಲ ಬಾರಿಗೆ 2 ದಿನ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ನೀರನ್ನ ಸ್ಟೋರೇಜ್ ಮಾಡೋದಕ್ಕೆ ನಮ್ಮ ಬಳಿ ವ್ಯವಸ್ಥೆ ಇಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು. ಆದ್ರೆ ನೀರನ್ನ ಹೆಚ್ಚಾಗಿ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಹರಿವಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದೀವಿ. ಪೂರ್ಣ ಬತ್ತುವ ನದಿಯಂತಿದೆ ಇವತ್ತಿನ ಚೆನಾಬ್ ಮಾರ್ಗ. ಕಳೆದ 2 ದಿನಗಳ ಹಿಂದೆ ಬಂದ್ ಆಗಿದ್ದಂತ ಹರಿವು ಬೆಳಗ್ಗೆಯಿಂದ ತಾತ್ಕಾಲಿಕವಾಗಿ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಭಾರತದ ಕಾಶ್ಮೀರದಲ್ಲಿರುವಂತಹ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಂನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದ್ರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನ ಆರಂಭ ಮಾಡಿರುವಂತದ್ದು ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಂನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ನಿಮ್ಗೆ ತೋರಿಸ್ತಿರುವಂತಹ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂತದ್ದು ಕೇವಲ ಒಂದು ಗೇಟ್ ನಲ್ಲಿ, ಅಂದ್ರೆ ಸ್ಲರ್ರಿ ಗೇಟ್ ಅಂತ ಏನ್ ಹೇಳ್ತೀವಿ,
ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದ್ರೆ ಸುತ್ತಮುತ್ತಲು ಇರುವಂತ ಹಳ್ಳಿಗಳಿಗೆ ನೀರು ನುಗ್ಗುವಂತ ಭೀತಿ ಇರೋದ್ರಿಂದ ಇಲ್ಲಿರುವಂತ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನ ಮನವಿ ಮಾಡಿ ಆ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿಸಿರುವಂತದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಸ್ಥಳದಲ್ಲಿ ನಾವಿರುವಂತದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ ಇಲ್ಲಿ ಎನ್ಐಎ ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ ಸಿಐಎಸ್ಎಫ್ ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನ ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರುವಂತಹ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಮ್ನಿಂದ ತುಂಬಾ ಕ್ಲಿಯರ್ ಆಗಿ ಕಾಣುತ್ತಿದೆ. ಒಂದೇ ಒಂದು ಸಣ್ಣ ಗೇಟ್ ನಲ್ಲಿ ನೀರಿನ ಹರಿವನ್ನ ಬಿಟ್ಟಿರುವಂತದ್ದು. ನಿನ್ನೆ ಮೊನ್ನೆ ಪೂರ್ಣ ಪ್ರಮಾಣದಲ್ಲಿ ನೀರನ್ನ ನಿಲ್ಲಿಸಲಾಗಿತ್ತು. ಕೊಂಚ ಪ್ರಮಾಣದ ಹರಿವು ಕೂಡ ಇರಲಿಲ್ಲ. ಆದ್ರೆ ಸ್ಥಳೀಯರ ಬೇಡಿಕೆಯಿಂದಾಗಿ, ಗ್ರಾಮಸ್ಥರ ಬೇಡಿಕೆಯಿಂದಾಗಿ, ಸ್ಥಳೀಯ ಮುಖಂಡರ ಬೇಡಿಕೆಯಿಂದಾಗಿ ಸಣ್ಣ ಪ್ರಮಾಣದ ಹರಿವನ್ನ ಇವಾಗ ಪಾಕಿಸ್ತಾನಕ್ಕೆ ಬಿಟ್ಟಿರುವಂತದ್ದು. ಇವಿಷ್ಟು ಒಂದು ಕಡೆ ಆಗಿದ್ರೆ, ಮತ್ತೊಂದು ಕಡೆ ಜಲಯುದ್ಧವನ್ನ ಕೇವಲ ಇದೊಂದು ಡ್ಯಾಮ್ ನಿಂದ ಮಾತ್ರವಲ್ಲ, ಇಲ್ಲಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಡ್ಯಾಮ್ನಿಂದಲೂ ಮಾಡಿರುವಂತದ್ದು. ಬಗ್ಲಿಹಾರ್ ಡ್ಯಾಮ್ನ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ ತೋರಿಸಿದೆ. ಇದು ಸದ್ಯದ ಮಟ್ಟಿಗೆ ಒಂದು ಗೇಟ್ನಿಂದ ನೀರನ್ನು ಬಿಡಲಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸ್ಟಾಪ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನೋ ಮಾಹಿತಿ ಬಂದಿದ್ದು. ಇದಾಗಿತ್ತು ಈ ಸದ್ಯದ ಮಟ್ಟಿಗಿನ ಮಾಹಿತಿ. ಇಂತಹ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ. ಮೊದಲ ಬಾರಿಗೆ 2 ದಿನ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ನೀರನ್ನ ಸ್ಟೋರೇಜ್ ಮಾಡೋದಕ್ಕೆ ನಮ್ಮ ಬಳಿ ವ್ಯವಸ್ಥೆ ಇಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು. ಆದ್ರೆ ನೀರನ್ನ ಹೆಚ್ಚಾಗಿ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಹರಿವಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದೀವಿ. ಪೂರ್ಣ ಬತ್ತುವ ನದಿಯಂತಿದೆ ಇವತ್ತಿನ ಚೆನಾಬ್ ಮಾರ್ಗ. ಕಳೆದ 2 ದಿನಗಳ ಹಿಂದೆ ಬಂದಾಗಿದ್ದಂತ ಹರಿವು ಬೆಳಗ್ಗೆಯಿಂದ ತಾತ್ಕಾಲಿಕವಾಗಿ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಭಾರತದ ಕಾಶ್ಮೀರದಲ್ಲಿರುವಂತಹ ಮತ್ತೊಂದು ಸೂಕ್ಷ್ಮ ಪ್ರದೇಶಕ್ಕೆ ಬಂದಿದ್ದೇವೆ. ಪೆಹಲ್ಗಾಮ್ನ ದುರಂತದ ನಂತರ ಭಾರತ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಗಳಲ್ಲಿ ಯುದ್ಧ ಸಾರ್ತೇವೆ ಅಂತ ತಿಳಿಸಿದ್ರು. ಅದರ ಪ್ರಕಾರ ನೀರಿನ ಯುದ್ಧ ಅಥವಾ ಜಲಯುದ್ಧವನ್ನ ಆರಂಭ ಮಾಡಿರುವಂತದ್ದು. ನಾವು ಈ ಸದ್ಯ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಡ್ಯಾಮ್ನ ಮುಂಭಾಗದಲ್ಲಿ ನಿಂತಿದ್ದಾನೆ ಕ್ಯಾಮರಾ ಪರ್ಸನ್ ಮಂಜುನಾಥ್. ನಿಮ್ಗೆ ತೋರಿಸ್ತಿರುವಂತಹ ದೃಶ್ಯದಲ್ಲಿ ನೀವು ನೋಡಬೇಕಾಗಿರುವಂತಹ ಪ್ರಮುಖ ಅಂಶ ಅಂದ್ರೆ ಈ ಒಂದು ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಭಾಗದಲ್ಲಿ ನೀರು ಈ ಸದ್ಯದ ಮಟ್ಟಿದವರೆಗೂ ತುಂಬಿರುವಂತದ್ದು. ಕೇವಲ ಒಂದು ಗೇಟ್ ನಲ್ಲಿ, ಅಂದ್ರೆ ಸ್ಲರ್ರಿ ಗೇಟ್ ಅಂತ ಏನ್ ಹೇಳ್ತೀವಿ, ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿದ್ರೆ ಸುತ್ತಮುತ್ತಲು ಇರುವಂತ ಹಳ್ಳಿಗಳಿಗೆ ನೀರು ನುಗ್ಗುವಂತ ಭೀತಿ ಇರೋದ್ರಿಂದ ಇಲ್ಲಿರುವಂತ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಸರ್ಕಾರವನ್ನ ಮನವಿ ಮಾಡಿ ಆ ಒಂದು ಗೇಟ್ ಅನ್ನ ಮಾತ್ರ ಓಪನ್ ಮಾಡಿಸಿರುವಂತದ್ದು. ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೂಕ್ಷ್ಮ ಪ್ರದೇಶವಾಗಿರುವಂತಹ ಸ್ಥಳದಲ್ಲಿ ನಾವಿರುವಂತದ್ದು. ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ ಇಲ್ಲಿ ಎನ್ಐಎ ಅಧಿಕಾರಿಗಳಾಗಿರ್ಬೋದು, ತಂಡ ಹಾಗೂ ಸಿಐಎಸ್ಎಫ್ ಆಗಿರ್ಬೋದು, ಅವರು ಬಂದಾಗಲೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಯಾವುದೇ ಕಾರಣಕ್ಕೂ ಡ್ಯಾಮ್ನ ಬಳಿ ಹೋಗಬಾರದು ಅನ್ನೋ ಒಂದು ಡೈರೆಕ್ಷನ್ ಇದೆ. ಆದ್ರೆ ನಿಮ್ಮ ರಿಪಬ್ಲಿಕ್ ತಂಡ ನಿಮಗಾಗಿ ಈ ಒಂದು ದೃಶ್ಯವನ್ನ ತೋರಿಸೋದಕ್ಕೆ ಬಂದಿದ್ದೇವೆ. ಚೆನಾಬ್ ನದಿ ಭಾರತದಿಂದ ಪಾಕಿಸ್ತಾನದ ಕಡೆಗೆ ಹರಿಯುವ ನದಿಯಾಗಿದ್ದು ಈ ಸದ್ಯದ ಮಟ್ಟಿಗೆ ನೀವು ನೋಡ್ತಿರುವಂತಹ ದೃಶ್ಯ ನೇರವಾಗಿ ಚೆನಾಬ್ ನದಿಯ ಮುಂಭಾಗದಲ್ಲಿರುವ ಡ್ಯಾಮ್ನಿಂದ ತುಂಬಾ ಕ್ಲಿಯರ್ ಆಗಿ ಕಾಣುತ್ತಿದೆ. ಒಂದೇ ಒಂದು